ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಅಂದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಇನ್ನು ಇವತ್ತಿನ ವಿಡಿಯೋ ಬಂದು ಮನೆಯಲ್ಲೇ ಸಿಂಪಲ್ಲಾಗಿ ಡ್ರೈ ಫ್ರೂಟ್ಸ್ ಲಡ್ಡು ಹೇಗೆ ಮಾಡೋದು, ಯಾವ ಥರ ಅಂತ ನೋಡೋಣ. ಇದು ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು, ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಆರಾಮಾಗಿ ಸುಲಭವಾಗಿ ಮನೆಯಲ್ಲೇ ಒಂದು 10-15 ಮಿನಿಟ್ಸಲ್ಲೆಲ್ಲ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೊಬಿಡ್ಬೋದು. ಇದಕ್ಕೆ ಯಾವುದೇ ಥರ ಬೆಲ್ಲ ಅಥವಾ ಸಕ್ಕರೆ ಏನು ಕೂಡ ಯೂಸ್ ಮಾಡ್ತಾಯಿಲ್ಲ, ಬರೀ ಡ್ರೈ ಫ್ರೂಟ್ಸ್ ಹಾಕಿನೇ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ. ಸ್ವೀಟ್ನೆಸ್ಸಿಗೆ ನಾನು ಡೇಟ್ಸ್ ಮತ್ತು ದ್ರಾಕ್ಷಿ, ಅಂಜೂರ ಇಷ್ಟು ತೊಗೊಂಡಿದ್ದೀನಿ. ಬೆಲ್ಲ, ಶುಗರ್ ಏನೂ ಅವಶ್ಯಕತೆನೇ ಇರಲ್ಲ. ಆರಾಮಾಗಿ ಡ್ರೈ ಫ್ರೂಟ್ಸಿಂದನೇ ಲಡ್ಡು ಮಾಡ್ಕೋಬೋದು. ಫಸ್ಟಿಗೆ ನಾನು ಒಂದೊಂದಾಗೇ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಎಲ್ಲನೂ ಒಂದೇ ಸಲ ಹಾಕಿ ರೋಸ್ಟ್ ಮಾಡ್ಕೋತಾ ಇಲ್ಲ. ಒಂದು 3-4 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಎಲ್ಲನೂ ಒಟ್ಟಿಗೆ ಕೂಡ ಹಾಕಿ ರೋಸ್ಟ್ ಮಾಡ್ಕೋಬೋದು, ಬಟ್ ಸಿಂಗಲ್ ರೋಸ್ಟ್ ಮಾಡ್ಕೊಳ್ಳೋದೇ ಬೆಸ್ಟ್. ಯಾಕೆಂದರೆ ಗೋಡಂಬಿ ಬೇಗ ರೋಸ್ಟ್ ಆಗುತ್ತೆ, ಬಾದಾಮಿ ಬೇಗ ರೋಸ್ಟ್ ಆಗಲ್ಲ. ಸೊ ಒಂದು ರೋಸ್ಟ್ ಆಗುತ್ತೆ, ಒಂದು ರೋಸ್ಟ್ ಆಗಲ್ಲ. ಹಾಗಾಗಿ ಸಿಂಗಲ್ಲೇ ರೋಸ್ಟ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಇನ್ನು ಏನೇನು ಐಟಮ್ಸ್ ತೊಗೊಂಡಿದ್ದೀನಿ ಅನ್ನೋದಾದರೆ, 1 ಕಪ್ಪು ಬಾದಾಮಿ, 1 ಕಪ್ಪು ಗೋಡಂಬಿ, ಅರ್ಧ ಕಪ್ಪು ವಾಲ್ನಟ್, ಅರ್ಧ ಕಪ್ಪು ಪಿಸ್ತಾ, ಎಲ್ಲನೂ ಕೂಡ ಸಿಂಗಲಾಗಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ಸ್ವೀಟ್ನೆಸ್ಸಿಗೆ ಅಂತ ಬಂದರೆ ಆಗಲೇ ಹೇಳಿದ್ನಲ್ಲ, ದ್ರಾಕ್ಷಿ ಆಗಿರ್ಬೋದು, ಅಂಜೂರ ಮತ್ತು ಡೇಟ್ಸ್, ಇವೇ ಕೂಡ ತುಂಬಾ ಸ್ವೀಟ್ನೆಸ್ ಇರುತ್ತೆ. ಸೊ ಅಷ್ಟೇ ಸಾಕು. ಇನ್ನು 1 ಟೇಬಲ್ ಸ್ಪೂನ್ ಗಸಗಸೆ, ಅದನ್ನು ಕೂಡ ಡ್ರೈ ರೋಸ್ಟೇ ಮಾಡ್ಕೊತಿದ್ದೀನಿ. ಅದು ಚಿಟಪಟ ಅಂತ ಸಿಡಿಯೋವರೆಗೂ ಮಾಡಿಕೊಂಡ್ರೆ ಸಾಕು. ಇನ್ನು ಎಲ್ಲ ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ಅದೇ ಪ್ಯಾನಿಗೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಕೊಂಡು ನಾವು ಸ್ವೀಟ್ನೆಸ್ಸಿಗೆ ಏನೇನು ತೊಗೊಂಡಿದ್ವೋ ಅದನ್ನೆಲ್ಲ ಹಾಕಿ ಒಂದು 3-4 ನಿಮಿಷ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಯಾಕೆ ನಾವು ಡ್ರೈ ರೋಸ್ಟ್ ಮಾಡಲ್ಲ ಅನ್ನೋದಾದರೆ, ಅಂಜೂರ ಮತ್ತು ಡೇಟ್ಸು ಅದು ಮೆಲ್ಟ್ ಆಗುತ್ತೆ. ಸೊ ಕರಗ್ತಾ ಬರುತ್ತೆ ಬಿಸಿ ಆಗ್ತಾ ಇದ್ದಾಗೆ. ಸೊ ಬಿಸಿ ಆಗ್ತಾ ಇದ್ದಾಗ ಅದು ಮೆಲ್ಟ್ ಆದರೆ ಪಾತ್ರೆಗೆಲ್ಲ ಅಂಟೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಪ್ಪ ಹಾಕಿ ರೋಸ್ಟ್ ಮಾಡಿದರೆ ಪಾತ್ರೆಗೆ ಒಂದು ಸ್ವಲ್ಪ ಕೂಡ ಅಂಟಲ್ಲ. ಇನ್ನು ಈ ಥರ ಡ್ರೈ ಫ್ರೂಟ್ಸ್ನ ನೀವು ಮನೇಲಿ ಟ್ರೈ ಮಾಡಿ, ತುಂಬಾ ಒಳ್ಳೆಯದು. ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಒಂದೇ ಥರ ಡ್ರೈ ಫ್ರೂಟ್ಸ್ ತಿಂದು ಬೇಜಾರಾಗಿರುತ್ತೆ. ಸೊ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗೂ ಇರುತ್ತೆ, ತುಂಬ ಒಳ್ಳೆಯದು. ಕೆಲವೊಬ್ಬರು ಒಂದೇ ಒಂದು ಡ್ರೈ ಫ್ರೂಟ್ಸ್ ಇಷ್ಟಪಡ್ತಾರೆ, ಅಥವಾ ಬಾದಾಮಿ, ಗೋಡಂಬಿ, ಬೇರೆ ಏನೂ ಇಷ್ಟಪಡಲ್ಲ. ಕೆಲವೊಬ್ಬರು ಬರೀ ದ್ರಾಕ್ಷಿ ಮಾತ್ರ ತಿಂತಾರೆ. ಆ ಥರ ಇದ್ದಾಗ ಈ ಥರ ಎಲ್ಲ ಡ್ರೈ ಫ್ರೂಟ್ಸು ಹಾಕಿ ಮಾಡಿಕೊಟ್ರೆ ಎಲ್ಲ ಡ್ರೈ ಫ್ರೂಟ್ಸು ತಿಂದಂಗೂ ಇರುತ್ತೆ, ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು, ಜೊತೆಗೆ ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು 3 ನಿಮಿಷ ರೋಸ್ಟ್ ಆಗಿದ ತಕ್ಷಣ ನೋಡಿ, ಡೇಟ್ಸ್ ಮತ್ತು ಅಂಜೂರ ಎಲ್ಲ ಎಷ್ಟು ಮೆಲ್ಟ್ ಆಗಿದೆ ಅಲ್ಲ. ಸೊ ಅದನ್ನು ಒಂದು 2 ನಿಮಿಷ ತಣ್ಣಗಾಗಕ್ಕೆ ಬಿಟ್ಟು ಈ ಕಡೆ ಜಾರ್ ಕೂಡ ರೆಡಿ ಮಾಡ್ಕೊಳ್ಳೋಣ. ಜಾರಿಗೂ ಕೂಡ ನಾನು ತುಪ್ಪ ಹಾಕೋತಿದ್ದೀನಿ, ಯಾಕೆಂದರೆ ನಾವು ಗ್ರೈಂಡ್ ಮಾಡಿದಾಗ ಆಲ್ಮೋಸ್ಟ್ ಜಾರಿಗೆ ಅಂಟ್ಬಿಡುತ್ತೆ. ಹಾಗಾಗಿ ಈ ಥರ ತುಪ್ಪ ಹಾಕ್ಕೊಂಡು ಗ್ರೈಂಡ್ ಮಾಡೋದ್ರಿಂದ ಜಾರಿಗೆ ಒಂದು ಸ್ವಲ್ಪ ಕೂಡ ಅಂಟ್ಕೊಳ್ಳಲ್ಲ. ಆರಾಮಾಗಿ ನಾವು ತೊಗೋಬೋದು, ಜೊತೆಗೆ ಆರಾಮಾಗಿ ವಾಶ್ ಕೂಡ ಮಾಡ್ಬೋದು. ತುಪ್ಪ ಹಾಕ್ತೆ ಗ್ರೈಂಡ್ ಮಾಡಿಬಿಟ್ರೆ ಅರ್ಧ ಜಾರಲ್ಲಿ ಅಂಟ್ಕೊಂಡಿರುತ್ತೆ, ಆಮೇಲೆ ವಾಶ್ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ತುಪ್ಪ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಬೆಸ್ಟ್. ಈ ಟಿಪ್ಸ್ ಏನಾದರೂ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ತಣ್ಣಗಾಗೋದಕ್ಕೆ ಬಿಟ್ಟಿರ್ತೀವಲ್ಲ ಒಂದು 2-3 ನಿಮಿಷ, ಸೊ ಫುಲ್ಲು ತಣ್ಣಗಾಗೋದಕ್ಕೆ ಏನು ಬಿಡೋದು ಬೇಡ. ಕೈಲಿ ನಾವು ಮುಟ್ಟೋಷ್ಟು ತಣ್ಣಗಾಗಿದ್ರೆ ಸಾಕು. ತುಂಬ ತಣ್ಣಗಾದರೂ ಗಟ್ಟಿ ಆಗಿಬಿಡುತ್ತೆ. ಸೊ ಲೈಟಾಗಿ ತಣ್ಣಗಾಗಿ ನಾವು ಕೈಲಿ ಮುಟ್ಟೋಷ್ಟು ಆದರೆ ಸಾಕಾಗತ್ತೆ. ಇನ್ನು ಗ್ರೈಂಡ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಅದೇ ಪ್ಯಾನಿಗೆ ನಾವು ಏನು ಗ್ರೈಂಡ್ ಮಾಡ್ಕೊಂಡಿದ್ವಿ ಎಲ್ಲ ಹಾಕ್ಕೊಂಡು, ಜೊತೆಗೆ ನಾವು ಏನೇನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವೋ ಎಲ್ಲನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಕ್ಸ್ ಮಾಡಬೇಕಾದ್ರೆ ಗಟ್ಟಿ ಅನಿಸ್ಬೋದು, ಅದೇನಿಲ್ಲ. ಸ್ವಲ್ಪ ಡೇಟ್ಸ್ ಎಲ್ಲ ತಣ್ಣಗಾಗಿರುತ್ತಲ್ಲ, ಹಾಗಾಗಿ ಬಿಸಿ ಆಗ್ತಾ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ. ಸೊ ಆರಾಮಾಗಿ ಮಿಕ್ಸ್ ಮಾಡ್ಕೋಬೋದು. ಇನ್ನು ಗಸಗಸೆ ಕೂಡ ಹುರ್ಕೊಂಡಿದ್ವಲ್ಲ, ಅದನ್ನು ಕೂಡ ಜೊತೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ. ನೋಡೋದಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇನ್ನು ಮಕ್ಕಳು ಕೂಡ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಕೆಲವೊಬ್ರು ಡ್ರೈ ಫ್ರೂಟ್ಸ್ ತಿನ್ನಲ್ಲ. ಸೊ ಈ ಥರ ಮಾಡಿಕೊಟ್ರೆ ಡೈಲಿ ಒಂದೊಂದು ಉಂಡೆ ತಿನ್ಕೊಂಡು ಬಂದರೆ ಸಾಕಾಗತ್ತೆ. ಜೊತೆಗೆ ವೆಯ್ಟ್ ಲಾಸ್ ಮಾಡ್ತಿರೋರು ಕೂಡ ಆರಾಮಾಗಿ ತಿನ್ಬೋದು, ಯಾಕೆಂದರೆ ನಾವು ಬೆಲ್ಲ ಅಥವಾ ಸಕ್ಕರೆ ಏನೂ ಯೂಸ್ ಮಾಡಿಲ್ಲ, ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದ್ರಿಂದ ಆರಾಮಾಗಿ ಒಂದೊಂದು ಉಂಡೆನ ಡೈಲಿ ತಿನ್ಕೊಂಡು ಬರ್ಬೋದು. ಇನ್ನು ಚೆನ್ನಾಗಿ ಎಲ್ಲ ಮಿಕ್ಸ್ ಆದ ನಂತರ ಮುಟ್ಟೋದಕ್ಕೆ ಬಿಸಿ ಆಗ್ತಿರುತ್ತೆ. ಸೊ ಹಾಗಾಗಿ ಈ ಥರ ಒಂದು ಪೇಪರ್ ಬಟರ್ ಶೀಟ್ ತೊಗೊಂಡು ಚೆನ್ನಾಗಿ ನಾದ್ಕೊಂಡ ನಂತರ ಉಂಡೆಗಳು ಮಾಡ್ಕೋಬೇಕು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆಗಳು ಮಾಡಿಕೊಂಡ್ರೆ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿ. ಇನ್ನು ನೀವು ಮನೇಲೂ ಕೂಡ ಟ್ರೈ ಮಾಡಿ, ಹೇಗಿತ್ತು, ಹೇಗೆ ಬಂತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಎಲ್ಲರೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.